ಪುಡಿ ಮಾಡೋದಕ್ಕೆ ಫಸ್ಟ್ ಧನಿಯಾ, ಜೀರಿಗೆ, ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ, ಸಾಸಿವೆ, ಗಸಗಸೆ, ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಆದರೆ ಚೆನ್ನಾಗಿರುತ್ತೆ, ಕರ್ಬೇವಿನ ಸೊಪ್ಪು, ಮತ್ತೆ ಒಂಚೂರು ಜಾಕಾಯಿ, ಜಾಪತ್ರೆ, ಯಾಲಕ್ಕಿ, ಮತ್ತೆ ಒಂಚೂರು ಚಕ್ಕೆ, ಲವಂಗ ಇಷ್ಟು ಬೇಕಾಗತ್ತೆ. ಅಳತೆ ಹೇಗೆ ತಗೋಬೇಕು ಅಂತಂದ್ರೆ ಯೂಶಲಿ ಧನಿಯಾ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಈಕ್ವಲ್ ಆಗಿ ತಗೋಬೇಕಾಗತ್ತೆ. ಒಂದು 1/4 kg ಧನಿಯಾಗೆ 1/4 kg ಮೆಣಸಿನ್ಕಾಯಿ ತಗೋಬೇಕು. ಆಮೇಲಿಂದ ಇದು 1 ಕಪ್ಪು ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ. ಜೀರಿಗೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತೆ ಮೆಣಸು ಅಷ್ಟೇನೆ ಚೆನ್ನಾಗಿ ಒಂದು 100 ಗ್ರಾಮ್ ಅಷ್ಟು ತಗೊಂಡ್ರೆ ಸರಿ ಇರುತ್ತೆ. ಅಥವಾ ಎರಡೂ ಒಂದು ಸಮ ತಗೊಂಡ್ರೆ ಸಾಕಾಗತ್ತೆ. ಬಟ್ ಸಾಸಿವೆ ಮತ್ತೆ ಮೆಂತ್ಯ ಮಾತ್ರ 1 ಸ್ಪೂನ್ ಸಾಕಾಗತ್ತೆ. ಗಸಗಸೆ 1-2 ಸ್ಪೂನ್ ಸಾಕಾಗತ್ತೆ. ಸಾಸಿವೆ ಮತ್ತೆ ಗಸಗಸೆ ಹುರಿಯೋವಾಗ ಸ್ವಲ್ಪ ನೋಡ್ಕೋಬೇಕು, ಸೀದೋಗ್ಬಾರ್ದು. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆನೂ ಅಷ್ಟೇ ಕೆಂಪುಗೆ ಗಮ್ ಅಂತ ವಾಸನೆ ಬರೋವರೆಗೂ ಹುರಿದ್ರೆ ಸಾಕಾಗತ್ತೆ. ಮತ್ತೆ ಇದು ಜಾಕಾಯಿ, ಜಾಪತ್ರೆ, ಯಾಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಲಿ ಹಾಕೋವಾಗ ಮಾತ್ರ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸ್ವಲ್ಪ ಎಲ್ಲ ಕುಟ್ಕೊಂಡ್ಬಿಟ್ಟು ಹಾಕಿದ್ರೆ ಮಿಕ್ಸಿನೂ ಹಾಳಾಗೋದಿಲ್ಲ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಪರೇಟ್ ಆಗಿ ಕ್ಲೀನ್ ಆಗಿ ಪುಡಿ ಮಾಡ್ಕೊಂಡು ತೆಗೆದಿಟ್ಕೊಂಡ್ರೆ ವಾಂಗಿಬಾತ್ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ. ಗಸಗಸೆ ಹಾಕಿರೋದ್ರಿಂದ ಇದನ್ನ ಒಂದೊಂದ್ಸರಿ ಬೇಕಾದ್ರೆ ಬಿಸಿಬೇಳೆ ಬಾತ್ಗೂ ಕೂಡ ಹಾಕೊಬಹುದು. ಆದ್ರೆ ಒಣಕೊಬ್ಬರಿ ಮಾತ್ರ ಯಾವಾಗ ಬೇಕೋ ಅವಾಗ ತುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು. ಒಣಕೊಬ್ಬರಿ ಹಾಕಿಟ್ಬಿಟ್ರೆ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ಅದು ಹಂಗೆ ಹಳೇದಾಗ್ತಾ ಇದ್ರೆ ವಾಸನೆ ಬಂದ್ಬಿಡುತ್ತೆ, ಕೊಬ್ಬರಿ ಸರಿಯಾಗಿರೋದು ನೋಡದೆ ಹಾಕದೇ ಇದ್ರೆ. ಹಂಗಾಗಿ ಒಣಕೊಬ್ಬರಿ ಮಾತ್ರ ಲಾಸ್ಟ್ ಯಾವಾಗ ವಾಂಗಿಬಾತ್ ಮಾಡ್ತೀವೋ ಅವಾಗ ಹಾಕಿದ್ರೆ ಸಾಕು. ಒಂದು 1/4 kg ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ವೀಕ್ ಅಥವಾ ಒಂದು 10 days, ಒಂದು 5 ಟೈಮ್ಸ್ಗೆ ಆಗುತ್ತೆ. ತುಂಬಾ 15 ಜನ ಇದ್ರು ಮಾಡ್ಕೊಂಡ್ರು ಆಗುತ್ತೆ. ಸೊ ಇವನ್ ಇದನ್ನ ಯಾವ್ದಾದ್ರು ಪಲ್ಯಗಳಿಗೆ ಬೇಕಾದ್ರೂ ಪಲ್ಯದ ಪುಡಿ ಕೂಡ ತರ ಕೂಡ ಉಪಯೋಗಿಸಬಹುದು. ಬೀನ್ಸ್ ಅಥವಾ ಗೋರಿಕಾಯಿ ಅಥವಾ ಮಿಕ್ಸ್ ತರಕಾರಿ ಹಾಕಿ ಸೇಮ್ ವಾಂಗಿಬಾತ್ ತರನೇ ಮಾಡ್ಕೋಬಹುದು. ಬರೀ ಬದನೆಕಾಯಿಗೇನೆ ಅಲ್ಲ, ಸೊಪ್ಪು ಯಾವ್ದಕ್ ಬೇಕಾದ್ರೂ ವಾಂಗಿಬಾತ್ ತರ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ.